ಸರ್ಕಾರ ಮತ್ತು ವ್ಯವಸ್ಥೆಯ ಭಾಗವಾಗಿರುವಂತಹ ಅಧಿಕಾರಿಗಳು ಮುಂಚೆ ಆರ್ಸಿಬಿ ಟೀಮ್ ಕಪ್ ಗೆದ್ದಿದ ತಕ್ಷಣ ಕ್ರೆಡಿಟ್ ತಗೊಳ್ಳೋದಕ್ಕೆ ಒಂದು ಫೋಟೋಶೂಟ್ ಆಪರ್ಚುನಿಟಿಗೋಸ್ಕರ ಹೆಂಗೆಲ್ಲ ಆಟ ಆಡಿದ್ರು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಈ ಬೆನ್ನಲ್ಲೇ ಈಗ ತಪ್ಪಾಯ್ತು, ಬ್ಲಂಡರ್ ಆಯ್ತು ಅಂದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೆಂಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಜಗತ್ತು ನೋಡೋ ಭಾಗವಾಗಿ ಈಗ ನಾವು ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಹೇಳ್ತೀನಿ ನಿಮಗೆ. ದುರಂತ ನಡೆದಿದ್ದು 4ನೇ ತಾರೀಕು, ಬಟ್ 5ನೇ ತಾರೀಕು ಸಹಿ ಇರುವಂತಹ ಒಂದು ಪತ್ರ ಈಗ ವೈರಲ್ ಆಗ್ತಾ ಇದೆ. ಕಾಲ್ ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನ ನಾವು ಕೊಡ್ತಾ ಇದ್ದೀವಿ. ಕೆಎಸ್ಸಿಯ ಮೇಲೆ ಆರೋಪವನ್ನ ಹಾಕೋದಕ್ಕೆ ಯತ್ನಿಸ್ತಾ ಇದೆ ಸರ್ಕಾರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಂಡೀಷನ್ ನೆಪದಲ್ಲಿ ಕೆಎಸ್ಸಿಗೆ ಸಿಎಸ್ ಪತ್ರ ಬರೆದಿರೋದು, ಸರ್ಕಾರದ ತಪ್ಪನ್ನ ಮುಚ್ಚೋದಕ್ಕೆ ಈ ಪತ್ರವನ್ನ ವಾಂಟೆಡ್ಲಿ ಹರಿಬಿಡ್ಲಾಯ್ತಾ ಅನ್ನೋದು ಪ್ರಶ್ನೆ. ಕಾರ್ಯಕ್ರಮ ಮುಗಿತು, ಅನಾಹುತ ಆಯ್ತು, 11 ಜನ ಸತ್ರು. ಆಮೇಲೆ ನಾವು ಕಂಡೀಷನ್ ಇರೋ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಪತ್ರ ಕೊಟ್ಟಿದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ, ಅನುಮತಿ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. 19 ಷರತ್ತು ವಿಧಿಸಿ ಆರ್ಸಿಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಕೆಎಸ್ಸಿಗೆ ನಾವು ಕಂಡೀಷನ್ಗಳನ್ನ ಹಾಕಿದ್ವಿ. ಅದಾದ ಮೇಲೆ ಅವರು ಹಿಂಗ್ ನಡ್ಕೊಂಡ್ರು. ಸೊ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮತ್ತು ಸ್ಟೇಡಿಯಂ ಹತ್ರ ಆಗಿದ್ದು ಎಲ್ಲ ತಪ್ಪು ಕೂಡ ಕೆಎಸ್ಸಿನವರದು, ನಮ್ದಲ್ಲ ಅಂತ ಇವರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪವಾದದಿಂದ ಜಾರಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲೂ ಕೂಡ ಎಡವಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಕಂಡೀಷನ್ ಪತ್ರ, ಇದರಲ್ಲಿ ಟೋಟಲ್ ಆಗಿ ಒಂದು 19 ಕಂಡೀಷನ್ಸ್ ಇದೆ. ಬಟ್ ಅದೆಲ್ಲದಕ್ಕಿಂತ ನೀವು ಗಮನಿಸಬೇಕಾಗಿರೋದು ತಾರೀಕು, ಸಿಗ್ನೇಚರು ಮತ್ತು ಸೀಲ್ ಬಿದ್ದಿರುವಂತಹ ತಾರೀಖನ್ನ ನೀವು ಗಮನಿಸಬೇಕು. 5ನೇ ತಾರೀಕು ಡೇಟ್ ಇದೆ, ಅಲ್ಲಿ ಸೀಲ್ ಬಿದ್ದಿರೋದು ಕೂಡ ಅದೇ ಟೈಮಲ್ಲಿ. ಕಾರ್ಯಕ್ರಮ ಮುಗಿದು ಇಷ್ಟೆಲ್ಲ ಅನಾಹುತ ಆದ್ಮೇಲೆ ಈ ಪರ್ಮಿಷನ್ ಅನ್ನ ನೆಕ್ಸ್ಟ್ ಡೇ ಹೆಂಗ್ ಕೊಟ್ರಿ ನೀವು? ಅಲ್ಲೇ ಇಲ್ಲಿ ಎಷ್ಟೊಂದು ಮುಖ ಮುಚ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ, ನೋಡ್ತಾ ಇದೀವಿ ನಾವು. ಆಮೇಲೆ ಈ ಕೆಎಸ್ಸಿದು ಕಂಡೀಷನ್ ಇದೆಯಲ್ಲ, ಇದು SOP, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಹಿಂಗೆ ಇರುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಹತ್ರ ನೀವು ಯಾವುದೇ ಡ್ಯಾಮೇಜ್ ಆದ್ರೂ ಕೂಡ ನೀವೇ ಬರೆಸಬೇಕು ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಹೇಳುತ್ತೆ. ಯೂಶಲಿ ಯಾವುದೇ ರೀತಿ ಅನಾಹುತ ಆದ್ರೂ ಕೂಡ ದುರಸ್ತಿ ವೆಚ್ಚವನ್ನ ನಾವು ನೀವೇ ಭರಿಸಬೇಕಾಗತ್ತೆ. ಅದರದ್ದು ಹೊಣೆಗಾರಿಕೆ ನಿಮ್ದೆ. ಸೆಕ್ಯೂರಿಟಿ ಡೆಪಾಸಿಟ್ ಅಂತ 10,000 ಇಡಬೇಕು. ಸಂಚಾರ ವ್ಯವಸ್ಥೆಗೆ ಅಡಚಣೆ ಆಗದಂತೆ ಕಾರ್ಯಕ್ರಮವನ್ನು ನಡೆಸಬೇಕು. ಇದೆಲ್ಲವೂ ಕೂಡ ಕೆಎಸ್ಸಿಗೆ ಕಂಡೀಷನ್ ಅನ್ನು ವಿಧಿಸಲಾಗಿತ್ತು. ಈ ಕುರಿತು ಪೊಲೀಸ್ ಇಲಾಖೆ ಸಮನ್ವಯದೊಂದಿಗೆ ನೀವು ಕ್ರಮವನ್ನ ವಹಿಸಬೇಕು, ಮಾತಾಡ್ಕೊಳ್ಳಿ, ಕಮ್ಯುನಿಕೇಶನ್ ಮಾಡ್ಕೊಳ್ಳಿ ಪೊಲೀಸ್ನವ್ರ ಜೊತೆಗೆ ಅಂತ ಹೇಳಿತ್ತಂತೆ ಸರ್ಕಾರ. ಕಚೇರಿ ಕೆಲಸಗಳಿಗೆ ತೊಂದರೆ ಆಗದಂತೆ ಕಾರ್ಯಕ್ರಮವನ್ನ ನಡೆಸಬೇಕು. ಆಮೇಲೆ ಇದನ್ನ ಏನಕ್ಕೆ ತೋರಿಸ್ತಾ ಇದ್ದಾರೆ ಈಗ ಅಂದ್ರೆ, ನಮ್ದಲ್ಲ ತಪ್ಪು, ಅವ್ರದ್ದು ತಪ್ಪು, ಅವ್ರು ಇದೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳೋ ಪ್ರಯತ್ನ. ಕಾರ್ಯಕ್ರಮ ನಡೆಯೋ ಸ್ಥಳವನ್ನ ಸ್ವಚ್ಛವಾಗಿ ಇಡಬೇಕು, ಹಾಗೂ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನ ಕಡ್ಡಾಯವಾಗಿ ನಿಷೇಧಿಸಬೇಕು. ಅಲ್ಲಿ ಯಾವುದು ಕಸ ಆಗದೆ ಇರೋ ರೀತಿ, ಗಲೀಜಾಗದೇ ಇರೋ ರೀತಿ ನೋಡ್ಕೊಳ್ಬೇಕು. ಕಾರ್ಯಕ್ರಮಕ್ಕೆ ಬಂದ ಆಹ್ವಾನಿತರಿಗೆ ಲಘು ಉಪಹಾರ ಏರ್ಪಡಿಸಿದ್ರೆ ಅದನ್ನ ಆಚೆಯಿಂದ ತರಿಸಿ ಇಲ್ಲಿ ಸಿಲಿಂಡರ್ಗಳನ್ನ ತಂದು ಅಗ್ನಿ ಅವಘಡಕ್ಕೆ ದಾರಿ ಮಾಡಿಕೊಡ್ಬೇಡಿ ಅಂತ ಕಂಡೀಷನ್ ನಲ್ಲಿ ಇತ್ತು. ಬಟ್ ಸಿಗ್ನೇಚರ್ ಸೀಲು ಇಂಪಾರ್ಟೆಂಟು, ಪತ್ರಗಳನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡಿರುವಂತಹ ರೀತಿ ಇಂಪಾರ್ಟೆಂಟು. ಮುಂದುವರೆದು ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಭದ್ರತಾ ಠೇವಣಿಯಾಗಿ ಮುಂಗಡವಾಗಿ 10,000 ಪಾವತಿಸಬೇಕು, ಸೆಕ್ಯೂರಿಟಿ ಡೆಪಾಸಿಟ್. ಇದನ್ನ ನೀವು ಈ ಎಲ್ಲ ಕಂಡೀಷನ್ಸ್ ಅನ್ನ ಪೂರೈಸಿದ್ರೆ ರಿಟರ್ನ್ ಮಾಡ್ತೀವಿ, ಇಲ್ಲಾಂದ್ರೆ ದುಡ್ಡು ಕೊಡಲ್ಲ ಅಂತ ಕಂಡೀಷನ್ ನಲ್ಲಿ ಹೇಳಲಾಗಿತ್ತಂತೆ. ನಾವು ಎಲ್ಲಾ ರೀತಿಯಲ್ಲಿ ನೀವು ಜವಾಬ್ದಾರಿ ವಹಿಸಿ ಅಂತ ಹೇಳಿದ್ವಿ ಕೆಎಸ್ಸಿಗೆ, ಆದ್ರೆ ಅವರೇ ಎಲ್ಲವನ್ನ ಉಲ್ಲಂಘನೆ ಮಾಡಿದ್ದು ಅಂತ ಹೇಳೋ ಪ್ರಯತ್ನ, ಕೆಎಸ್ಸಿಯನ್ನ ಫ್ರೇಮ್ ಮಾಡೋ ಪ್ರಯತ್ನ, ಕೈ ತೊಳೆದುಕೊಳ್ಳೋ ಪ್ರಯತ್ನ. ಕಾರ್ಯಕ್ರಮ ನಡೆಯೋ ಒಂದು ದಿನ ಮುಂಚೆ ಸ್ವಚ್ಛತಾ ವೆಚ್ಚವನ್ನು 10,000 ಪಾವತಿಸತಕ್ಕದ್ದು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಅನುಮತಿಯನ್ನ ಕೊಟ್ಟಿರೋದೇ ಫಸ್ಟ್ ಆಫ್ ಆಲ್ ತಪ್ಪು. ಅದರಲ್ಲಿ ಅನುಮತಿ ಪತ್ರದಲ್ಲಿರುವಂತಹ ಸೀಲು, ಸಿಗ್ನೇಚರ್ ಸರ್ಕಾರ ಇಡೀ ಪ್ರಕರಣದಿಂದ ಜಾರ್ಕೊಂಡು ಇನ್ನೊಬ್ಬರ ತಲೆಗೆ ಕಟ್ಟುವಂತಹ ವ್ಯವಸ್ಥೆ ಮುಂದುವರಿಸ್ತಾ ಇದೆ ಅನ್ನೋದು ಸ್ಪಷ್ಟ. ಮಮತಾ, ಯಾವಾಗ ವಿಜಯೋತ್ಸವದ ಸಂದರ್ಭದಲ್ಲಿ ದುರಂತ ಆಯಿತು, ಆ ದುರಂತ ಯಾವಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಕ್ಕೆ ಆರಂಭವಾಗುತ್ತೋ, ಹಾಗಾಗಿ ಆ ದುರಂತ ಯಾರ ತಲೆಗೆ ಕಟ್ಟಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ಸರ್ಕಾರ ಮಟ್ಟದಲ್ಲಿ ನಡೆದಿವೆ ಅನ್ನುವಂಥದ್ದಕ್ಕೆ ಬಹಳ ಪ್ರಮುಖವಾಗಿ ಈಗ ವೈರಲ್ ಆಗ್ತಿರುವಂಥ ಪತ್ರದ ಅಂಶಗಳನ್ನು ಮತ್ತು ಆ ಡೇಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕೆಎಸ್ಸಿ ಅವರ ಮೇಲೆ ಈ ಒಂದು ಪ್ರಕರಣದ ಸಂಪೂರ್ಣ ಜವಾಬ್ದಾರಿಯನ್ನು ಅವ್ರ ಮೇಲೆ ಹಾಕಿ ನಾವು ಜವಾಬ್ದಾರಿಯಿಂದ ನುಣಿಸ್ಕೊಳ್ಬಹುದು ಅನ್ನುವಂಥ ಪ್ರಯತ್ನಗಳು ನಡೀತಾ
ನಡೀತಿದ್ದಾವ ಅನ್ನುವಂಥ ಅನುಮಾನಗಳು ಈ ಪತ್ರದ ದಿನಾಂಕಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸರ್ಕಾರ ಎಲ್ಲ ಒಂದು ಕಡೆ ಒಂದಷ್ಟು SOPಗಳನ್ನು ಹಾಕಿ ಯಾವೆಲ್ಲ SOPಗಳನ್ನು ನೀವು ಫಾಲೋ ಮಾಡಬೇಕು ಅಂತೇಳಿ 19 ಕಂಡೀಷನ್ಗಳನ್ನು ಹಾಕಿ ಅವರಿಗೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಆದರೆ ಆ KSC ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿದ್ದಂಥ ಕಂಡೀಷನ್ ಎಲ್ಲೂ ಕೂಡ ಫಾಲೋ ಮಾಡದೆ ಈ ದುರಂತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಬಿಂಬಿಸುವ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಈ ಪತ್ರದ ದಿನಾಂಕ ಮತ್ತು ಅನುಮತಿ ಕೊಟ್ಟಿರುವಂತಹ ಈ ಶಾರ್ಟ್ ಟೈಮ್ನ ಡೇಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಈ ಒಂದು ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾವು ಮಾಡಿದಂಥ ಕಾರ್ಯಕ್ರಮಕ್ಕೆ ಸರ್ಕಾರ ಏನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿತ್ತೋ ಅವೆಲ್ಲವನ್ನು ತೆಗೆದುಕೊಂಡಿದೆ. ಮತ್ತು ಯಾರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಬಳಿ ಅನುಮತಿ ಕೇಳಿದ್ರೋ ಅವರಿಗೆ ಒಂದಷ್ಟು ಕಂಡೀಷನ್ ಹಾಕಿ ಇವೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ವಿ. ಆದರೆ ಅವರೆಲ್ಲ ಒಂದು ಕಡೆ ಈ ಜವಾಬ್ದಾರಿಗಳನ್ನು ಫಾಲೋ ಮಾಡಲಿಕ್ಕೆ ಫೈಲ್ಯೂರ್ ಆಗಿದ್ದ ಈ ದುರಂತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಬಿಂಬಿಸುವ ಪ್ರಯತ್ನಗಳು ಸರ್ಕಾರದಿಂದ ನಡೀತಿದ್ದಾವೆ ಅನ್ನುವಂಥ ಅನುಮಾನಗಳು ಹುಟ್ಟುಹಾಕ್ತಿರುವಂಥದ್ದು. ಈ ಪತ್ರದಲ್ಲಿ ಆ ಡೇಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕಾರ್ಯಕ್ರಮ ಮುಗಿದು ಈ ದುರಂತ ಆದ ಬಳಿಕ ಅವರು ಸೈನ್ ಮಾಡಿರುವಂಥ ಏನು ಒಂದು ಪತ್ರದಲ್ಲಿ ಗೊತ್ತಾಗ್ತಾ ಇದೆ ಅವೆಲ್ಲ ಒಂದು ಕಡೆ ಸರ್ಕಾರ ಈ ಒಂದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡಲಿಕ್ಕೆ ಏನೆಲ್ಲ ಸತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಹಿರಂಗವಾಗ್ತಿರುವಂಥದ್ದು. ಮಮತಾ.